ಸಂಜೆ ಆಗ್ತಾ ಇರತಕ್ಕಂತಹ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಒಂದು ಹೃತ್ಪೂರ್ವಕವಾದಂತಹ ವಂದನೆಯನ್ನು ತಿಳಿಸುತ್ತಾ ಈ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ತ್ರಾಸಿ ಎಂಬ ಊರಿನಿಂದಾಗಿ ಬಂದು ತುಂಬ ಸಮಯದಿಂದ ಬಳಲ್ತಾ ಇದ್ದಂತಹ ಒಂದು ಯುವಕನ ಕಾಲಿನಲ್ಲಿ ಇರ್ತಕ್ಕಂತಹ ಬಾಧನೆ ಹೇಳ್ತಕ್ಕಂಥದ್ರಿಂದ ಆ ವ್ಯಕ್ತಿಯು ತೊಂದರೆಗೆ ಒಳಗಾಗಿ ಏನೂ ಮಾಡಲು ಅಸಹಾಯಕನಾದಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಮಯದಲ್ಲಿ ಓರ್ವ ವ್ಯಕ್ತಿಗಳು ತಿಳಿಸಿದ ಪ್ರಕಾರದಲ್ಲಿ ಇಲ್ಲಿಗೆ ಬಂದು ಆತ ಧರ್ಮ ಚಿಕಿತ್ಸೆಯನ್ನು ಪಡ್ಕೊಂಡು ಈಗ 1.5 ವರ್ಷಗಳು ಕಳೆದಿದೆ. ಆದರೆ ಆತನು ಕೇವಲ 3 ತಿಂಗಳಿನಲ್ಲಿ ಆರೋಗ್ಯವಂತನಾಗಿ ನಡಿಲಿಕ್ಕೆ ಶುರು ಮಾಡಿರ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಆ ವ್ಯಕ್ತಿಯು ಅದ್ಭುತವಾದಂತಹ ವ್ಯಕ್ತಿಯಾಗಿ ಒಂದು ಅಂಗಡಿಯನ್ನು ಇಟ್ಕೊಂಡು ಈಗ ಉನ್ನತವಾದಂತಹ ಸ್ಥಾನಕ್ಕೆ ತಲುಪಿರ್ತಾನೆ. ಆ ವ್ಯಕ್ತಿನೇ ಸ್ವತಃ ಬಂದು ನಮ್ಮಲ್ಲಿ ತಿಳಿಸಿರ್ತಾನೆ. ಎಷ್ಟು ಖುಷಿ ಆಗ್ತದೆ ಅಲ್ವಾ? ಆತನ ಆರೋಗ್ಯ ಸರಿ ಹೋಗುವುದರ ಜೊತೆಯಲ್ಲಿ ಆತನ ಪತ್ನಿಯ ಮುಖದಲ್ಲೂ ಕೂಡ ಸಂತೋಷ ಸಂಭ್ರಮಾದಿಗಳು, ಇನ್ನು ಚಿಕ್ಕದಾದಂತಹ 2 ಮಕ್ಕಳ ಮುಖದಲ್ಲೂ ಕೂಡ ಸಂತೋಷ, ನಗೆ, ಕುಟುಂಬ ಸಮೇತವಾಗಿ ಬಂದು ನಮ್ಮ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇದಕ್ಕಿಂತ ಸೌಭಾಗ್ಯ ಹೇಳ್ತಕ್ಕಂಥದ್ದು ಇನ್ನೇನು ಬೇಕು? ಇದು ನಮ್ಮ ಒಂದು ಸಣ್ಣ ಸಾಧನೆ.